Travel with Abhishek. I'm not finished. Let's get started. ನಾವು ಮಹದೇಶ್ವರ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲೇ ಊಟ ಕೊಟ್ಟು ಮಾಡಿಕೊಂಡು ಇವಾಗ ನಾಗಮಲೆಗೆ ಹೋಗ್ತಾ ಇದ್ದೀರಿ. ಸಿಗೋಣ ನಾಗಮಲೆಯಲ್ಲಿ. ಸೊ ನಾವು ಟ್ರೆಕ್ಕಿಂಗ್ ನಂಬರ್ 2 ಆಫ್ ದ ಡೇ ಹ್ಯಾಸ್ ಬಿನ್ ಸ್ಟಾರ್ಟೆಡ್. ಸೊ ನಾಗಮಲೆ ಆಫ್ ರೋಡಿಂಗು ಇದು ಹೋಗ್ತಾ ಇದ್ದಾರೆ. ಇಲ್ಲಿ ಯಾವುದೋ ಬಿಡಲ್ಲ, ಗಾಡಿ ಬಿಡ್ತಾ ಇಲ್ಲ. ಹಾಗೂ ಇಲ್ಲಿವರೆಗೂ ಬಂದವ್ರೆ ಬಿಡಲ್ಲ ಅನಿಸುತ್ತೆ. ವಾಕಿಂಗಲ್ಲೇ ಹೋಗ್ಬೇಕು. ಹೌದಾ? ಓಕೆ. A few moments later. ಹೊಡ್ತಾ ಇದ್ದೀವಿ ನಾವು ಇಲ್ಲಿಂದ. ಹೆವಿ ಬಿಸಿಲು. ರಾತ್ರಿ ಹೆಂಗೋ ತಂಪಾಗಿತ್ತು, ಬಂದ್ಬಿಟ್ಟು ಇವಾಗ ಹೋಗೋಕ್ಕಾಗ್ತಾ ಇಲ್ಲ. ನೋಡಿ, ಇಲ್ಲಿಂದ 15 ಕಿಲೋಮೀಟರ್ಸ್ ಗೈಸ್ ಪರ್ ಸೈಡ್. ಟೋಟಲ್ಲು ಹೋಗಿ ಬರೋದಕ್ಕೆ 30 ಕಿಲೋಮೀಟರ್ಸ್. ಹಾಯ್ ಫ್ರೆಂಡ್ಸ್, ಏನು ಮಾಡ್ತಾ ಇದ್ದೀನಿ ಹೇಳಿ? ಜೇನು ಬಿಡ್ಸಕ್ಕೆ ಹೋಗ್ತಾ ಇದ್ದೀನಿ. ಏನ ಏನು ಜೇನು? ಎಲ್ಲಿ? ಸವಿ ತುಪ್ಪ, ಜೇನು ತುಪ್ಪ. ಗೋಣಿ ಚೀಲ ಎಲ್ಲಿ? ಇಲ್ಲ, ಸಿಗುತ್ತೆ ಮೇಲೆ. ಸ್ಕ್ಯಾಮು ಪ್ಲಾಸ್ಟಿಕ್ ಬಿಸಾಕ್ಬೇಡಿ ಅಂತೆಲ್ಲ ಹೇಳಿ ಕಳಿಸಿದ್ರು. ಆಗಲೇ ಜನಗಳು ಕೇಳಬೇಕಲ್ಲ, ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಡಸ್ಟ್ಬಿನ್ ಇಕ್ಕವ್ರೆ ಅಂತ ಕೂಡ ಹೇಳೋರೆ. ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹಾಕಿದ್ದಾರೆ. ಸೊ ನೀವು ಬಂದು ಹಿಂಗೆಲ್ಲ ಗಲೀಜು ಮಾಡೋಕ್ಕೆ ಹೋಗಬೇಡಿ. ಮತ್ತು ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಜಾಗಗಳು ಮತ್ತೆ ಈಗ ಇರಬೇಕು ಅಂದರೆ ಪ್ಲಾಸ್ಟಿಕ್ ಯೂಸ್ ಮಾಡಬೇಕು. ಹಳ್ಳಿ ದಾರಿ ಥರ ಇದೆ ಇದು. ಬಟ್ ಹೆವಿ ಬಿಸಿಲು ಇಲ್ಲಿ ಈ ಟೈಮಲ್ಲಿ. 15 minutes later. ಕಣ್ಣಿಗೆಲ್ಲ ಹೋಗ್ಬಿಟ್ಟಿದೆ. ಸ್ವೆಟ್ಟೆಲ್ಲ ಕಣ್ಗೋಗಿ ಉರಿತಾ ಹೆವಿ ಬಿಸಿಲು. ಇಟ್ಸ್ ವೆರಿ ಹಾರ್ಡ್ ಟು ಕ್ಲೈಂಬ್. ನಾನು ಬಿಸಿಲು ನೋಡಿ, ಉರಿ ಬಿಸಿಲು. ಸೂರ್ಯ, ಒಳ್ಳೇದಾಗ್ತದ ನಿನಗೆ? ಲಾಸ್ಟ್ ಆಗೋಗಿದ್ದೀನಿ. ನನಗಿನ್ನ ಒಂದು ಸ್ಟೆಪ್ ಮುಂದೆ ನಾನು ಕಷ್ಟ ಬೀಳ್ತಾ ಇದ್ದೀನಿ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ, ಅಯ್ಯೋ. ಇವರೆಲ್ಲ ಏನೋ ಬೋಚ್ ರಕ್ಷಕ್ಕೆ ಇಟ್ಸ್ ಅ ಬ್ಲಡಿ ಬಗರ್. ಬಾಟ್ಲನ್ನ ಯಾರು ಎಸಬೇಡಿ. ಏನು ಅಮ್ಮ ಇದನ್ನು ತೊಗೊಂಡು ಡಸ್ಟ್ಬಿನ್ ಅಷ್ಟರಲ್ಲಿ ಬಾಟ್ಲುಗಳನ್ನ ಡಸ್ಟ್ಬಿನ್ಗೆ ಹಾಕಿ ಬಡ್ಕೊಂಡು ಸಾಯ್ತಾವ್ರೆ ಅವ್ರೂ. ಹೇಳ್ಬೋದಷ್ಟೇ, ಯಾರೂ ಬಂದು ಮಾಡ್ಸೋಕ್ಕಾಗಲ್ಲ. ನಿಮ್ಮ ಅಪ್ಪನ ಮನೆ ಗಂಟು ಏನು ಹೋಗಲ್ಲ. ಅಲ್ಲಿ ಹೋಗಿ ಬಿಡ್ಕೊಂಡು ಹಾಕಿದ್ರೆ ನೆಕ್ಸ್ಟ್ ಟೈಮ್ ನೀವು ಬಂದಾಗ ನೋಡೋಕ್ಕೆ ಚೆನ್ನಾಗಿರುತ್ತೆ. ನಾನು ಅಭಿಷೇಕ್, ಕೋ ವ್ಲಾಗರ್. ಅವಾಗವಾಗ ಟ್ರೆಕ್ಕಿಂಗ್ ಮಾಡ್ತೀವಿ. ಆದರೆ ಈ ಲಾಗು, ಇನ್ಸ್ಟಾಗ್ರಾಮು, ಫೇಸ್ಬುಕ್ ಸ್ವಲ್ಪ ಇರಿಟೇಷನ್ ಅನಿಸುತ್ತೆ, ಆಮೇಲೆ ಯೂಟ್ಯೂಬ್ ಕೂಡ. ಬಟ್ ನಾವೆಲ್ಲೂ ಹೇಳ್ಕೊಳ್ಳೋದಕ್ಕೆ ಹಾಕೋದಕ್ಕೆ ಇಷ್ಟಪಡಲ್ಲ. ಆದರೂ ಅಭಿಷೇಕ್ಗೋಸ್ಕರ ಈ ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ತುಂಬ ಹಾರ್ಡ್ ವರ್ಕರು. ಇನಿಷಿಯಲ್ ಪಾಯಿಂಟಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಟ್ರೆಕ್ಕಿಂಗ್ ಲಾಗ್ ಮಾಡೋಣ ಅಂತ. ಎಲ್ಲರೂ ಆಲ್ ದ ಬೆಸ್ಟ್, ನನ್ನ ಕಡೆಯಿಂದ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ನೀವೆಲ್ಲ ಆಲ್ ದ ಬೆಸ್ಟ್ ಹೇಳಿ ಅಂತ ಹೇಳಿ. ನಿಮಗೂ ಆಲ್ ದ ಬೆಸ್ಟ್. ನೀವು ಸ್ಟಾರ್ಟ್ ಮಾಡೋಕ್ಕೆ ಹೊರಟಿರೋದಕ್ಕೆ ಪ್ಲ್ಯಾನ್ ಮಾಡಿದ್ದೀರಲ್ಲ. ನಾನು ಮಾಡಿರೋದು, ನಾನು ಹೇಳೋದು ಒಂದೇ ಡಿಸಿಷನು, ನಮ್ಮ ಹುಡುಗಿಗೋಸ್ಕರ ನಾನು ಮಾಡಬೇಕಷ್ಟೇ ಹೊರತು ಅವ್ರ ಹುಡುಗಿ ಮಾತ್ರ ನೋಡ್ಬೇಕಂತೆ ಅವ್ರು ಮಾಡೋ ವ್ಲಾಗ್ನ. ನೋ ಯೂಸ್. ಸೊ ಅವ್ರು ಮಾಡ್ಕೊಂಡು ಅವರೇ ತೋರಿಸ್ಕೊಬೇಕು. ಆದರೆ ನಮ್ಮ ಹುಡುಗರು ಬೆಳಿಬೇಕು. ಪರ್ಸ್ನಲ್ ವ್ಲಾಗ್ ಅದು. ಸೊ ನಮ್ಮ ಹುಡುಗರು ಬೆಳಿಬೇಕು. ಅವ್ನು ಕೊಡೋ ಕಂಟೆಂಟ್ ಸ್ವಲ್ಪ ಬೋರಿಂಗ್ ಇದ್ರು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಹೊಸ ಪ್ಲೇಸಸ್ಸು ತುಂಬ ಇನೋವೇಟಿವ್ ಆಗಿರುತ್ತೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್.
A few moments later. ನಾವು ಆನೆಗಳನ್ನ ಹುಡುಕ್ತಾ ಇದ್ದೀವಿ. ಏನಾಗೂ ಒಂದು ತೊರೆ ಸಿಕ್ತು. ತೊರೆ ನೋಡಪ್ಪ, ಕಂಟಿನ್ಯೂ ಮಾಡಿ. ಭಗ್ನ ಪ್ರೇಮಿಗಳು ಕೆತ್ಬಿಟ್ಟಿದ್ದಾರೆ ಬಂಡೆಗಳ ಮೇಲೆ. ಆನೆಗಳಿತ್ತಂತೆ ಫಸ್ಟ್ ಇಲ್ಲೆಲ್ಲ ಜೀಪೇ ಹೋಗ್ತಿದ್ದಂತೆ. ಆ್ಯಕ್ಚುಲಿ ರೋಡ್ ಇದೆ ಇನ್ನೊಂದು. ಆನೆಗಳೇನೋ ಯಾರನ್ನೋ ಒಂದು 9 ಜನನ ತುಳು ಸಾಯಿಸಿದೆ ಅಂದ್ಬಿಟ್ಟು ಎಲ್ಲ ಸ್ಟ್ರಿಕ್ಟ್ ರೂಲ್ಸನ್ನು ಮಾಡಿಬಿಟ್ಟವ್ರೆ. ಇಲ್ಲಿ ರೂಲ್ಸ್ ಮಾಡಿ ಗಾಡಿಗಳನ್ನೂ ಬಿಡ್ತಾ ಇಲ್ಲ. ಟ್ರೆಕ್ಕಿಂಗ್ ಟೈಮು ಕೂಡ ಅಷ್ಟೇ, ಮಾರ್ನಿಂಗ್ 6 to ಈವ್ನಿಂಗ್ 5:30 ಒಳಗಡೆ ಔಟ್ ಆಗಬೇಕು. ಸ್ಟೇಗೆಲ್ಲ ಅವಕಾಶ ಇಲ್ಲ ಅಂತ ಹೇಳ್ತಾರೆ ಇವಾಗ. ಐ ಡೋಂಟ್ ಹ್ಯಾವ್ ಎಕ್ಸಾಕ್ಟ್ ಐಡಿಯಾ. ಫಾರೆಸ್ಟ್ ಆಫೀಸರ್ಸ್ ಹೇಳಿದ್ರು ಯಾವಾಗ ಅದನ್ನು ತೆಗಿತಾರೋ ಗೊತ್ತಿಲ್ಲ. ಈ ಥರ ಬಿಸಿಲು ಅಂತ ಹೊತ್ತಂತೂ ಬರಬೇಡಿ ಇಲ್ಲಿಗೆ, ಸಾಕಾಗೋಗಿದೆ ಅಷ್ಟೇ. ತುಂಬ ದೂರ ಬಂದುಬಿಟ್ಟು ಬಿಟ್ ವಾಟರ್ ಸ್ಟಾಪ್ ತೊಗೊಂಡು ಟ್ರೆಕ್ನ ಕಂಟಿನ್ಯೂ ಮಾಡ್ತಾಯಿದ್ದೀವಿ. ಕಾಲುಗಳು ಪದ ಹಾಡ್ತಾ ಇವೆ. ಏನಿಲ್ಲ ಹುಡುಕಿದರೂ ಏನೇನಿಲ್ಲ. ಇನ್ನೂ ಒಂದು ಬೆಟ್ಟ ಇದೆ ಫ್ರೆಂಡ್ಸ್. ಆಲ್ಮೋಸ್ಟ್ ವ್ಯೂ ಪಾಯಿಂಟ್ ಒಂಥರ ಇಲ್ಲಿ ಕಾಣಿಸ್ತು. ಸಾಕಾಗ್ತಿದೆ ಮಾತ್ರ ನೋಡೋದಕ್ಕೆ. ನೋಡಿ, ದಿಸ್ ವಾಸ್ ಅ ಬ್ಯೂಟಿಫುಲ್ ಸೀನ್. ಚೆನ್ನಾಗಿದೆ ವ್ಯೂ ಅಂತೂ ಅಲ್ಟಿ. ಇಷ್ಟು ದೂರ ಬಂದಿದ್ರೆ ಇದು ಅಲ್ಟಿಮೇಟ್ ವ್ಯೂ ಇದ್ದಿದ್ದು. ಸೊ ನೋಡ್ತಾ ಇರ್ಬೋದು ನೀವು, ಇದಕ್ಕಾದರೂ ಬರ್ತಾ ಅನ್ನಿಸ್ತಾ ಇದೆ. ಎಂಥ ವ್ಯೂ ಇದು, ವಾವ್. 20 minutes later. ಸೊ ಎಮ್ಮೆಗಳೆಲ್ಲ ಅಡ್ಡ ಬಂದ್ಬಿಟ್ಟವೆ. ಇಂಥ ಸ್ಟೀಪು ಸಾಕಾಗಿ ಹೋಗಿದೆ. ಇನ್ನು ವಾಪಸ್ ಹೆಂಗೆ ಹೋಗೋದು ನಂಗೆ ಗೊತ್ತಿಲ್ಲ ಸೀರಿಯಸ್ಲಿ. ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ದು ನೋಡಿ, 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು. ಈಗ ಟೈಮು 12:05 ಆಗಿದೆ. ಇನ್ನು ಹೋಗ್ತಾನೆ ಇದೆ, ಅದು ಸಿಗ್ತಾನೆ ಇಲ್ಲ. ಉಸಿರು ಹೋಗ್ತಾ ಇದೆ. ಕುತ್ಕೊಂಡು ನಿಂತ್ಕೊಂಡು ಏನಾದ್ರು ತಿಂದರೆ ಸಾಕಪ್ಪ ಅನ್ಸೋದು. ನಾಷ್ಟ ಬೇರೆ ಮಾಡಲಿಲ್ಲ ಸರಿಗೆ, ಕೇಕ್ ಕೊಡ್ತಾರೆ ಅಂದ್ಕೊಂಡು ನಾಗಮಲೆ ದಾರಿಲಿ ಏನಂದರೆ ಏನೂ ಇಲ್ಲ. ಇವಾಗ ಯಾವುದೋ ಇದು ಊರು ಒಳ್ಳೆ ಅಂಗಡಿ ಇದೆ. ಹಾಯ್, ಏನು ಹೆಸರು? ಡಿಂಪಲ್ ಕುಮಾರಿ. ನಿಜವಾದ ಹೆಸರೇ ಅದ? ನೋಡಪ್ಪ, ಹಳ್ಳಿಲಿರೋರೆಲ್ಲ ಯಾವ ರೇಂಜಿಗೆ ಹೆಸರು ಇಟ್ಕೊಂಡವ್ರೆ. ಮತ್ತೆ ಮನೆನಾ ನಿಮ್ಮದು? ನೀವು ಅಣ್ಣ ತಮ್ಮನ? ಕ್ಯಾಮ್ರಾ ಇಲ್ಲಿ ಕಾಣಿಸ್ತಾ ಇದೆ, ಮಾತಾಡೋ. ಅದೇನಾಗಲ್ಲ, ಹೋಗ್ಲಿ ಬಿಡಾಯ್ತು. ಏನು ನಿನ್ನ ಹೆಸರು? ಹಾಂ, ಅದು ನೀನು ನಿಜವಾದ ಹೆಸರಾ? ಇವನ್ದೇನು? ಹುಡುಗರು ಸ್ವಲ್ಪ ಟೈಮ್ ಪಾಸ್ ಮಾಡ್ತಾರೆ. 3 ಜನ ಅಣ್ಣ. ಅವಳಿ ಜೋಳಿನಾ? ಯಾರು ಅವಳಿ ಜೋಳಿ ಇದ್ದೀರಾ ಇಲ್ಲ ಬೇರೆ ಸಪ್ರೇಟ್? ನೀನು ಬೇರೆ ಮನೆಯವಲ್ಲ? ಅವರಿಬ್ಬರು ಅಣ್ಣ ತಮ್ಮನ? ಹುಡುಗಿ ಅವಳು ತಾತನ ಮಗ ಅಂತ ಇದೆಯಾ? ಓಕೆ, ಸರಿ, ಬಾಯ್. ಚೆನ್ನಾಗಿತ್ತು. ಹಾಂ, ಹಳ್ಳಿಗಳೆಲ್ಲ ಅಪ್ಡೇಟ್ ಆಗೋಗ್ಬಿಟ್ಟಿದೆ. ಹೆಂಗೋ ಸ್ವಲ್ಪ ಸುಸ್ತಾಗಿ ಮಾತಾಡಿ ಮುಂದೆ ಹೋಗೋಣ. ಇದನ್ನು ಕಲ್ಯಾಣಿ ಏನೋ ಇದೆ. ಅಣ್ಣ ಯಾವ ಕಡೆ ದಾರಿ? ಹಿಂಗೇನಾ? ಸೊ
ಸೊ ಮುಖ ತೊಳ್ಕೊಬೇಕಿತ್ತು. ನಮ್ಮ ಹುಡುಗರೆಲ್ಲ ಮುಂದೆ ಹೋಗ್ಬಿಟ್ಟವ್ರೆ, ಪಂಪ್ ಹೊತ್ತವ್ರು ಯಾರೂ ಇಲ್ಲ. ಹೋಟ್ಲುಗಳಿವೆ ಇಲ್ಲಿ, ತಿನ್ನೋಕ್ಕೆ ಕ್ಯಾಶ್ ಇಲ್ಲ, ಬರೀ ಗೂಗಲ್ ಪೇ. ಇವ್ರ ಹತ್ರ ಗೂಗಲ್ ಪೇ ಇಲ್ಲ, ನನ್ನ ಹತ್ರ ಇಂಟರ್ನೆಟ್ ಇಲ್ಲ. ಬಜ್ಜಿ ತಿನ್ನಬೇಕು ಅಂದರೂ ತಿನ್ನೋಕ್ಕಾಗ್ತಾಯಿಲ್ಲ. ಪೂಜೆ ಸಾಮಾನು ಆಲ್ಮೋಸ್ಟ್ ಬಂದು ಅಂತ ಅಂದ್ಕೊತೀನಿ. ಇದೇ ನಾಣ ದೇವಸ್ಥಾನ. ಓಕೆ, ನಾಗಮಲೆ ಆಗ್ತಾಯಿಲ್ಲ. ಸತ್ತಿ ಬತ್ತಿ ಆಗೋಗಿದೆ ನನಗಂತೂ. ಅಲ್ಲೆಲ್ಲ ಉಳುಕಿ ಎದ್ದು ಬಿದ್ದು ಕೊನೆಗೂ ಇಲ್ಲಿ ಬಂದು ಸಾಕಾಗಿ ಹೋಗಿದೆ. ಹಾಗೆ ಬಿಟ್ಬಿಟ್ರೆ ಶ್ರೀ ನಾಗಮಲೆ. ಇದು ನಮ್ಮ ಮಹದೇಶ್ವರ ಸ್ವಾಮಿ, ಇದೇ ಟಾಪು, ಇದೇ ದೇವಸ್ಥಾನ. ಚಿಕ್ಕ ದೇವಸ್ಥಾನ, ಒಂದು ಶಿವಲಿಂಗ ಇರುತ್ತೆ ಒಳಗಡೆ ಅಷ್ಟೇ. ಇದೇ ಹೈಯೆಸ್ಟ್ ಪೀಕು. ನಮ್ಮ ಬಸ್ಸು ಎಲ್ಲ ಬಂದು ಮುಂಚೆನೇ ಕೂತಿದ್ದಾರೆ. ಕಿಶನ್ ನಮ್ಮ ಹತ್ರ ಹಿಂದೆ ಬರ್ತಾನೆ, ನಾನೇ ಮಧ್ಯದಲ್ಲಿದ್ದು. ಸೊ ಯಾ ಮುಗಿಸಿದ್ದೀವಿ. ಗೋಪ್ರೋ ಚಾರ್ಜಿಂಗ್ ಕೂಡ ಖಾಲಿ ಆಗ್ತಾಯಿದೆ. ಮತ್ತೆ ಚಾರ್ಜ್ ಹಾಕ್ಕೊಂಡು ವೀಡಿಯೋ ಮಾಡ್ತೀನಿ. ಹೋಗ್ಬಿಟ್ಟು ಮತ್ತೆ ಇವಾಗ ಮಗನ ಮಾದೇಶ್ವರ ಬೆಟ್ಟಕ್ಕೆ ಹೋಗ್ಬೇಕು. ಸೊ ಸಾಕಾಗೋಗಿದೆ. ಬಾಯ್ ಬಾಯ್.